ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 74. ಮೇಡಮ್, ನಿಮ್ಮನ್ನು ಬಾಸ್ ಕರೆಯುತ್ತಿದ್ದಾರೆ ಎಂದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಆರಾಧ್ಯಳ ಬಳಿ ಬಂದು ಹೇಳಿದ್ದನು ಅಲ್ಲಿಯ ಪಿಒನ್. ಅಣ್ಣ ಈಗ ಯಾಕೆ ನನ್ನನ್ನು ಚೇಂಬರ್ಗೆ ಕರೆಯುತ್ತಿದ್ದಾನೆ ಎಂದುಕೊಂಡು ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅಲ್ಲಿಂದ ಹೊರಟಿದ್ದಳು. ನಾನು ಕೆಲಸಕ್ಕೆ ಸೇರಿ ಇಷ್ಟು ವರ್ಷವಾದರೂ ಬಾಸ್ ಒಮ್ಮೆಯಾದರೂ ನನ್ನನ್ನು ಕರೆದು ಮಾತನಾಡಿಸಿಲ್ಲ. ಆದರೆ ಇವಳು ಕೆಲಸಕ್ಕೆ ಸೇರಿ ಇನ್ನೂ ತಿಂಗಳಾಗಿಲ್ಲ, ಆಗಲೇ ಅವರ ಚೇಂಬರ್ಗೆ ಕರೆಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿಕೊಂಡವಳು ಮತ್ತೊಮ್ಮೆ ಯೋಚಿಸಿ ಅವಳನ್ನು ಅಲ್ಲಿಯೇ ಸನ್ಮಾನ ಮಾಡಲು ಕರೆಸುವುದಿಲ್ಲ, ಏನೋ ತಪ್ಪಾಗಿರುತ್ತೆ, ಅದಕ್ಕೆ ಒಗೆದು ಉಪ್ಪಿನಕಾಯಿ ಹಾಕಲು ಕರೆಸುತ್ತಾರೆ. ಆ ಕೋಪಿಷ್ಟ ಹೇಳಿಕೊಳ್ಳಲು ಮಾತ್ರ ಒಂದು ಕಂಪನಿಯ CEO, ಆದರೆ ಹೆಣ್ಣು ಮಕ್ಕಳಿಂದ ಮಾರು ದೂರ ಓಡುತ್ತಾನೆ. ಅವನನ್ನು ಕಟ್ಟಿಕೊಳ್ಳುವವಳು ಅದೆಂತಹ ದುರಾದೃಷ್ಟವಂತೆಯೋ ಗೊತ್ತಿಲ್ಲ ಎಂದುಕೊಂಡಿದ್ದಳು ರಕ್ಷಾ. ಆರಾಧ್ಯ ಅಣ್ಣನ ಚೇಂಬರ್ಗೆ ಹೋಗುತ್ತಿದ್ದ ಆಗಲೇ ಅಲ್ಲಿ ಶ್ರೇಯಾ ಅವರು ಕೂಡ ಬಂದು ಕುಳಿತಿದ್ದರು. ಕರೆಯಲು ಹೇಳಿದೆಯಂತೆ, ಏನು ವಿಷಯ ಅಣ್ಣ ಎಂದಳು. ತನ್ನ ಟೇಬಲ್ ಮೇಲಿದ್ದ ವಸ್ತುಗಳೆಲ್ಲವನ್ನು ಗಡಿಬಿಡಿಯಾಗಿ ಜೋಡಿಸುತ್ತಿದ್ದವನು, ಮುದ್ದು, ಮಮ್ಮಿ ಬೈಕ್ ಕೆಟ್ಟು ರಸ್ತೆ ಮಧ್ಯದಲ್ಲಿ ನಿಂತಿದ್ದಾರೆ, ಅದಕ್ಕೆ ಅವರನ್ನು ಪಿಕ್ ಮಾಡಲು ಹೋಗ್ತಿದ್ದೀನಿ. ನೀನು ಶ್ರೇಯಾ ಆಂಟಿ ಜೊತೆ ಬರಬೇಕು, ಯಾವುದೇ ಕಾರಣಕ್ಕೂ ಒಬ್ಬಳೇ ಬರಬಾರದು ಎಂದು ಎಚ್ಚರಿಕೆ ನೀಡಿದವನು ತನ್ನ ಕಾರು ಕೀ ಹಿಡಿದು, ಶ್ರೇಯಾ ಆಂಟಿ, ಇವಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದವನು ಆತುರದಲ್ಲಿಯೇ ಅಲ್ಲಿಂದ ಹೊರಟಿದ್ದನು. ಇಲ್ಲ ಮೇಡಮ್, ನಾನು ಬರುವುದಿಲ್ಲ. ನಿಮ್ಮ 1/2 ಕೋಟಿಯ ಕಾರಿನಲ್ಲಿ ಕೂರುವ ಯೋಗ್ಯತೆ ನನಗೆ ಇಲ್ಲ, ನೀವು ಹೋಗಿ ಎಂದಳು. ಅಂದು ಧನು ಆಡಿದ ಮಾತನ್ನೇ ಇಂದು ಶರದಿ ಹೇಳಿದಳು. ಮಗ ಬಂದ ತಕ್ಷಣ ಬದಲಾದ ಅವಳ ಮಾತು ವರ್ತನೆ ನೋಡಿ ಆಶ್ಚರ್ಯವಾಗಿತ್ತು ಸ್ಪಂದನ ಅವರಿಗೆ. ಮಗನ ಯಾವುದೋ ಮಾತಿನಿಂದ ಇವಳ ಮನಸ್ಸಿಗೆ ಬಹಳವೇ ನೋವಾಗಿದೆ ಎಂದು ಚೆನ್ನಾಗಿ ಅರಿತವರು, ಶರದಿ, ನಾನು ನಿನ್ನನ್ನು ಆವಾಗಲೇ ಹೋಗು ಎಂದಿದ್ದಕ್ಕೆ ನೀನು ನಾನು ಒಬ್ಬಳೇ ಇರುತ್ತೇನೆ ಎಂದು ಯೋಚಿಸಿ ಹೋಗದೆ ನನ್ನೊಟ್ಟಿಗೆ ಉಳಿದೆ. ಹಾಗೆಯೇ ಈಗ ನಾನು ನಿನ್ನೊಬ್ಬಳನ್ನೇ ಬಿಟ್ಟು ಹೇಗೆ ತಾನೇ ಹೋಗಲಿ? ನೀನು ಬರಲಿಲ್ಲ ಎಂದರೆ ನಾನು ಕೂಡ ಹೋಗುವುದಿಲ್ಲ, ಇಲ್ಲಿಯೇ ನಿಲ್ಲುತ್ತೇನೆ ಎಂದು ಅವಳ ಜೊತೆಗೆ ನಿಂತರು. ಅವತ್ತು ನಾನು ಆಡಿದ ಮಾತನ್ನು ಇನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಹೇಳುತ್ತಿದ್ದಳು. ಹಿಡಿಯಟ್ ಎಂದು ಹಿಡಿದಿದ್ದ ಸ್ಟೇರಿಂಗ್ ಬಿಗಿ ಮಾಡಿದವನು ಅವಳು ಬಾರದೆ ತನ್ನ ತಾಯಿ ಕಾರು ಹತ್ತುವುದಿಲ್ಲ ಎಂದು ಅರಿತವನು ಒಡನೆಯೇ ಆ ಮಳೆಯಲ್ಲಿಯೇ ಕಾರು ಇಳಿದು ಅವರ ಬಳಿಗೆ ಬಂದವನು ಕಾರಿನ ಹಿಂದಿನ ಬಾಗಿಲನ್ನು ತೆಗೆದು ಶರದಿ ಕೈಯಲ್ಲಿದ್ದ ಕೊಡೆಯನ್ನು ಕಸಿದುಕೊಂಡವನು ಬಿಗಿಯಾಗಿ ಅವಳ ರಟ್ಟೆ ಹಿಡಿದು ಒಡನೆ ಕಾರಿನ ಒಳಗೆ ದುಡಿದನು. ಧನು, ದಿಸ್ ಈಸ್ ಟೂ ಮಚ್. ಏನು ಮಾಡ್ತಿದ್ದೀಯಾ? ನೀನು ಆ ರೀತಿ ದುಡಿದರೆ ಅವಳಿಗೆ ನೋವಾಗುವುದಿಲ್ಲವಾ ಎಂದು ಅಲ್ಲಿಯೇ ಮಗನಿಗೆ ಗದರಿದರು ಸ್ಪಂದನ. ಮಮ್ಮಿ, ನೋವಾಗಲು ನಾನೇನು ಅವಳನ್ನು ಮುಳ್ಳಿನ ಮೇಲೆ ದೂಡಿಲ್ಲ, ನೀವು ಕುಳಿತುಕೊಳ್ಳಿ ಎಂದು ಸ್ಪಂದನ ಅವರನ್ನು ಕೂರಿಸಿ ಜೋರಾಗಿ ಬಾಗಿಲನ್ನು ಹಾಕಿದವನು ಡ್ರೈವರ್ ಕೂರುವ ಕಡೆ ಬಂದು ಹಿಡಿದ ಕೊಡೆಯನ್ನು ಮಗುಚಿ ಕಾರಿನ ಒಳಗೆ ಕುಳಿತವನು ಕೈಯಲ್ಲಿ ಇದ್ದ ಕೊಡೆಯನ್ನು ಶರದಿಯ ತೊಡೆಯ ಮೇಲೆ ಎಸೆದಿದ್ದನು. ಮೊದಲೇ ಚಳಿಗೆ ನಡುಗುತ್ತಿದ್ದವಳು ಕೊಡೆಯಲ್ಲಿದ್ದ ನೀರಿಗೆ ಸೀರೆಯೆಲ್ಲ ಒದ್ದೆಯಾಗಿತ್ತು. ಮಡಿಲಿಗೆ ಬಿದ್ದ ಕೊಡೆಯನ್ನು ಒಡನೆ ತೆಗೆದು ಕಾಲ ಬಳಿ ನಿಲ್ಲಿಸಿಕೊಂಡಿದ್ದಳು. ಶರದಿ, ಆರ್ ಯು ಓಕೆ ಎಂದರು. ಮಗ ದುಡಿದ ರಭಸಕ್ಕೆ ಅವಳಿಗೆ ಏನಾದರೂ ಏಟಾಯ್ತೋ ಎನ್ನುವ ಚಿಂತೆ ಅವರಿಗೆ. ಏನಾಗಿಲ್ಲ ಮೇಡಮ್ ಎಂದು ಸುಮ್ಮನೆ ಕುಳಿತಳು. ಮಮ್ಮಿ, ಯಾವ ಕಡೆ ಹೋಗಬೇಕು ಎಂದು ಅಸಮಾಧಾನದಲ್ಲೇ ಕೇಳಿದನು. ಸ್ಪಂದನ ಅವರು ಒಬ್ಬರೇ ಇದ್ದಿದ್ದರೆ ಸೀದಾ ತನ್ನ ಮನೆಗೆ ಹೋಗುತ್ತಿದ್ದ. ಆದರೆ ಶರದಿ ಕುಳಿತಿದ್ದರಿಂದ ಅವರ ಮನೆ ರಸ್ತೆ ಗೊತ್ತಿಲ್ಲದೆ ತನ್ನ ಮಮ್ಮಿಯನ್ನು ಕೇಳಿದನು. ಶರದಿ, ನಿಮ್ಮ ಮನೆಗೆ ಯಾವ ಕಡೆ ಹೋಗಬೇಕು ಎಂದು ಹೇಳು, ಅಲ್ಲಿಗೆ ಹೋಗುತ್ತಾನೆ ಎಂದರು. ಮೇಡಮ್, ಅದು ಮುಂದೆ ಹೋಗಿ ಬಲಕ್ಕೆ ಹೋಗಿ ಎಂದು ನಿಧಾನವಾಗಿ ಹೇಳುತ್ತಿದ್ದವಳನ್ನು ನೋಡಿದವನು, ಇಡಿಯಟ್, ಒಂದು ಅಡ್ರೆಸ್ ಹೇಳಲು ಕೂಡ ಬರುವುದಿಲ್ಲ ಇವಳಿಗೆ ಎಂದು ಗೊಣಗಿಕೊಂಡವನು. ಮಮ್ಮಿ, ಇದು ಎತ್ತಿನ ಗಾಡಿಯಲ್ಲ, ಹೇಗೆ ಬೇಕೋ ಬೇಡವೋ ಎನ್ನುವ ಹಾಗೆ ಅಡ್ರೆಸ್ ಹೇಳಿದರೆ ಅವರ ಮನೆ ತಲುಪುವುದು ನಾಳೆ ಆಗುತ್ತದೆ, ಬೇಗ ಬೇಗ ಹೇಳಲು ಹೇಳಿ ಎಂದು ಸಿಡುಕಿದನು. ಮಗನ ಅತಿಯಾದ ವರ್ತನೆ ಸ್ಪಂದನ ಅವರಿಗೂ ಕೂಡ ಕೋಪ ತರಿಸುತ್ತಿತ್ತು. ಆದರೂ ಅದನ್ನು ಶರದಿಯ ಎದುರಿಗೆ ತೋರುಗೊಡದೆ ಸುಮ್ಮನಾದವರು, ಶರದಿ, ಮಳೆ ಬೇರೆ ಜೋರಾಗಿದೆ, ಬೇಗ ಹೋಗೋಣ, ಅಡ್ರೆಸ್ ಹೇಳು ಎಂದರು. ಶರದಿ ಇನ್ನು ಧನುವಿನ ಆ ರೀತಿ ವರ್ತನೆಯ ಗುಂಗಿನಲ್ಲಿಯೇ ಇದ್ದಳು. ಸ್ಪಂದನ ಅವರ ಮಾತಿಗೆ ಎಚ್ಚೆತ್ತವಳು, ಹಾ ಮೇಡಮ್, ಹೇಳ್ತೀನಿ ಎಂದು ಒಂದೇ ಉಸಿರಿಗೆ ಅಡ್ರೆಸ್ ಹೇಳಿದಳು. ಆಹಾ, ಈಗ ನಾನು ಒಬ್ಬನೇ ಇದ್ದಿದ್ದರೆ ಇವಳಿಂದ ಅದೆಷ್ಟು ಮಾತು ಕೇಳಬೇಕಿತ್ತು. ಮಮ್ಮಿ ಇರುವುದಕ್ಕೆ ಹೇಗೋ ಅಮಾಯಕಿಯ ಥರ ಕುಳಿತಿದ್ದಾಳೆ ನೋಡು, ಪಾಪ ಮುಗ್ದೆ, ಏನೂ ಗೊತ್ತೇ ಇಲ್ಲ ಎನ್ನುವ ಹಾಗೆ ಕುಳಿತಿದ್ದಾಳೆ. ನಾಟಕ ಆಡುವುದನ್ನು ಇವಳಿಂದ ಕಲಿಯಬೇಕು ಎಂದು ನುಡಿದುಕೊಂಡಿದ್ದನು. ಒಟ್ಟಿನಲ್ಲಿ ಶರದಿ ಇವನ ಜೊತೆ ದಗಳ ಆಡುತ್ತಿಲ್ಲವಲ್ಲ ಎನ್ನುವ ಬೇಸರ ಅವನಿಗೆ.
ರಿಷಿ, 1 ನಿಮಿಷ ಬನ್ನಿ ಎಂದು ಕಿಟಕಿಯ ಬಳಿ ನಿಂತು ರಿಷಿಯನ್ನು ಕರೆದಿದ್ದಳು. ಹೇಳಿ ರಕ್ಷಾ ಎಂದು ರಿಷಿ ಅವಳ ಬಳಿಗೆ ಬರುತ್ತಿದ್ದ ಹಾಗೆ ಅಲ್ಲಿ ನೋಡಿ ಎಂದು ಕೈ ತೋರಿಸಿದಳು. ಆ ಕೈ ತೋರಿಸಿದ ಕಡೆಗೆ ನೋಡಿದರೆ ಆರಾಧ್ಯ ಶ್ರೇಯಾ ಅವರ ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಕಾರು ಮುಂದೆ ಚಲಿಸಿತು. ಅದು ಗಾಜಿನ ಕಿಟಕಿಯಾದ್ದರಿಂದ ಸ್ಪಷ್ಟವಾಗಿ ಕಾಣಿಸಿತು ರಿಷಿಗೆ. ನೋಡಿ ರಿಷಿ, MD ಮೇಡಮ್ ಜೊತೆ ತನ್ನದೇ ಕಾರು ಎನ್ನುವಂತೆ ಹೇಗೆ ಕುಳಿತುಕೊಂಡು ಹೋಗುತ್ತಿದ್ದಾಳೆ ಎಂದು ಅಸಮಾಧಾನದಲ್ಲಿ ಹೇಳಿದಳು. ಆರಾಧ್ಯ ಅವರ ಕಾರಿನಲ್ಲಿ ಕುಳಿತಳಲ್ಲ ಎನ್ನುವುದಕ್ಕಿಂತ ನಾನು ಒಂದು ದಿನವೂ ಹಾಗೆ ಕಾರಿನಲ್ಲಿ ಕುಳಿತಿಲ್ಲವಲ್ಲ ಎನ್ನುವ ಹೊಟ್ಟೆ ಉರಿಯವಳಿಗೆ. ರಕ್ಷಾ, ಅದರಲ್ಲೇನಿದೆ ವಿಶೇಷವಿದೆ? ಮಳೆ ಜೋರಾಗಿ ಬರುತ್ತಿದೆ, ಅಲ್ಲದೆ ಹೆಣ್ಣು ಮಗಳು ಬೇರೆ, ಹಾಗಾಗಿ ಅವರು ಸುರಕ್ಷತೆಯಿಂದ MD ಮೇಡಮ್ ಕೂರಿಸಿಕೊಂಡು ಹೋಗಿದ್ದಾರೆ ಅಷ್ಟೇ ಬಿಡಿ ಎಂದನು. ರಿಷಿ ಒಬ್ಬರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಲು 100 ಬಾರಿ ಯೋಚಿಸುತ್ತಾನೆ. ಹಾಗೆ ಸುಮ್ಮನೆ ಹೇಗೆ ಬೇಕೋ ಹಾಗೆ ಯೋಚಿಸುವವನಲ್ಲ. ಹಾಗೆ ಯೋಚಿಸಿ ತೂಕದ ಮಾತುಗಳು ಅವನ ಬಾಯಿಯಿಂದ ಹೊರಗೆ ಬರುತ್ತವೆ. ಆಗಲ್ಲ ರಿಷಿ ಅವರೇ, ಈ ಆಫೀಸಿನಲ್ಲಿ ಅವಳೊಬ್ಬಳೇ ಹೆಣ್ಣು ಮಗಳು ಇರುವುದಾ? ನಾವೆಲ್ಲ ಇಲ್ಲವ? ಒಟ್ಟಿನಲ್ಲಿ ಎಲ್ಲರನ್ನೂ ಬುಟ್ಟಿಗೆ ಹಾಕಿಕೊಳ್ಳುತ್ತಿದ್ದಾಳೆ ಎಂದು ಹೇಳಿ ಅಲ್ಲಿಂದ ಸರಿದು ಹೋಗಿದ್ದಳು. ಆದರೆ ರಿಷಿಗೆ ಅವಳ ಮಾತು ಏಕೋ ಹಿಡಿಸಲಿಲ್ಲ. ಮಮ್ಮಿ, ಇದೇನು ರಸ್ತೆ ಬರೀ ತಿರುವುಗಳೇ ಇದೆ. ನನ್ನ ಕಾರು ಇವತ್ತು ಗಲ್ಲಿ ಗಲ್ಲಿ ಸುತ್ತಿ ಬಂದದ್ದಾಯಿತು. ಅಬ್ಬಾ, ಇದೇನು ಗುಂಡಿಗಳು! ಇಂತಹ ರಸ್ತೆಗಳಲ್ಲಿ ಜನರು ಅದು ಹೇಗೆ ವಾಹನ ಓಡಿಸುತ್ತಾರೆ? ನನ್ನ ಬೆನ್ನೆಲ್ಲ ನೋವು ಬಂತು. ಆದರೂ ಇನ್ನೂ ಮನೆ ಸಿಕ್ಕಿಲ್ಲ ಎಂದನು ಅಸಮಾಧಾನದಲ್ಲಿ. ಸರ್, ಇದೇ ಮನೆ, ಇಲ್ಲಿಯೇ ನಿಲ್ಲಿಸಿ ಎಂದಳು. ಅವಳ ಮಾತಿಗೆ ಒಡನೆಯೇ ಕಾರು ನಿಲ್ಲಿಸಿದನು. ಕಾರಿನಿಂದ ಇಳಿದವಳು, ಮೇಡಮ್ ಮನೆಗೆ ಬನ್ನಿ ಎಂದಳು. ಇಲ್ಲ ಶರದಿ, ತಡ ಆಗಿದೆ, ಇನ್ನೊಮ್ಮೆ ಬರ್ತೀನಿ, ಯಾವಾಗಲಾದರೂ ಬರ್ತೀವಿ ಎಂದು ಸ್ಪಂದನ ಅವರು ಹೇಳಿದರೆ, ನಿಮಗೂ ಮಳೆಯಲ್ಲಿ ನಿಂತು ಸ್ಟ್ರೇನ್ ಆಗಿದೆ, ಒಳಗೆ ಬಂದು ಕಾಫಿ ಕುಡಿದು ಸ್ವಲ್ಪ ಸುಧಾರಿಸಿಕೊಂಡು ಹೋಗಿವರಂತೆ, ಬನ್ನಿ ಎಂದಳು. ಶರದಿ ಬಲವಂತ ಮಾಡುವುದನ್ನು ನೋಡಿ ಬಡವರ ಮನೆ ಎಂದು ಹಾಗೆ ಹೋದರು ಎಂದು ತಪ್ಪು ತಿಳಿಯುತ್ತಾಳೆ ಎಂದು ಯೋಚಿಸಿದವರು ಕಾರಿನಿಂದ ಇಳಿದು ಧನು ಬಾ ಎಂದರು. ಮಮ್ಮಿ, ನೀವು ಹೋಗಿ, ನಾನು ಇಲ್ಲಿಯೇ ಕುಳಿತಿರುತ್ತೇನೆ ಎಂದನು. ಅವನಿಗೆ ಅವರ ಮನೆಗೆ ಹೋಗಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಧನು, ನಾನು ಹೇಳ್ತಿದ್ದೇನೆ ತಾನೆ, ಸುಮ್ಮನೆ ಒಳಗೆ ಬಾ ಎಂದು ಅವನ ಬಳಿ ಬಾಗಿ ಪಿಸು ಧ್ವನಿಯಲ್ಲಿ ಹೇಳಿದರು. ತಾಯಿಯ ಮಾತಿಗೆ ಎದುರಡದೆ ಕಾರಿನಿಂದ ಇಳಿದವನು ಶರದಿ ಮುಂದೆ ಹೋದರೆ ಸ್ಪಂದನ ಹಾಗೂ ಧನುಷ್ ಇಬ್ಬರು ಹಿಂದೆ ಹೋಗಿದ್ದರು. ಅದೊಂದು ಸಣ್ಣದಾದ ಹೆಂಚಿನ ಮನೆ. ಆ ಮನೆಯನ್ನು ನೋಡಿಯೇ ಒಳ ಹೋಗಲು ಮನಸ್ಸಾಗಲಿಲ್ಲ ಅವನಿಗೆ. ಸ್ಪಂದನ ಅವರು ಚಪ್ಪಲಿಯನ್ನು ಬಿಟ್ಟು ಒಳ ಹೋದರೂ ಸಹ ಅವನು ಹೊರಗೆ ನಿಂತಿದ್ದ. ಮಗನೆಡೆಗೆ ಕೋಪದಲ್ಲಿ ನೋಡಿ ಧನು ಎಂದಿದ್ದರು. ಅವರ ಮಾತಿಗೆ ಶೂ ಬಿಚ್ಚಿ ಆಗ ಒಳಗೆ ಬಂದಿದ್ದನು. ಶರದಿ, ಯಾಕೆ ಲೇಟು? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಎಂದು ಶರದಿ ಒಳ ಬರುತ್ತಲೇ ಕಾಳಜಿಯಿಂದ ವಸುಂಧರ ಅವರು ಕೇಳಿದರೆ, ಅಮ್ಮ, ಇವರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ನಾನು ಇವರ ಶಾಲೆಯಲ್ಲಿಯೇ ಕೆಲಸ ಮಾಡುವುದು. ಮಳೆ ಬರುತ್ತಿರುವುದರಿಂದ ಇವರೇ ನನ್ನನ್ನು ಮನೆಯ ತನಕ ಕರೆದುಕೊಂಡು ಬಂದರು ಎಂದು ಸ್ಪಂದನ ಅವರನ್ನು ತನ್ನ ತಾಯಿಗೆ ಪರಿಚಯ ಮಾಡಿಕೊಟ್ಟಿದ್ದಳು. ನಮಸ್ತೆ ಮೇಡಮ್, ಇವತ್ತು ನಿಮ್ಮಿಂದ ಬಹಳವೇ ಉಪಕಾರವಾಯಿತು ಎಂದು ಸ್ಪಂದನ ಅವರಿಗೆ ಕೈ ಮುಗಿದಿದ್ದರು. ಮೇಡಮ್, ಇವರು ನನ್ನ ಅಮ್ಮ ವಸುಂಧರ ಅಂತ ಎಂದು ತಾಯಿಯನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಳು. ವಸುಂಧರ ಅವರೇ, ಈಗೆಲ್ಲ ಕೈ ಮುಗಿಯಬೇಡಿ ಎಂದು ಅವರ ಕೈಯನ್ನು ಕೆಳಗೆ ಇಳಿಸಿದರು ಸ್ಪಂದನ. ಅಷ್ಟರಲ್ಲಿ 2 ಕುರ್ಚಿಗಳನ್ನು ತಂದು, ಮೇಡಮ್ ಕುಳಿತುಕೊಳ್ಳಿ ಎಂದು ಸ್ಪಂದನ ಅವರ ಮುಂದೆ ಇಟ್ಟವಳು, ಸರ್ ಕುಳಿತುಕೊಳ್ಳಿ ಎಂದು ಅವನೆಡೆಗೆ ಚೂಪು ನೋಟದಲ್ಲಿ ನೋಡಿ ಹೇಳಿದಳು. ಅವಳು ಮರ್ಯಾದೆ ಕೊಡುವುದನ್ನು ನೋಡಿ ತಲೆ ಸುತ್ತುವುದೊಂದೇ ಬಾಕಿ ಧನುಷ್ಗೆ. ಅವಳು ತಂದುಕೊಟ್ಟ ಕುರ್ಚಿಯ ಮೇಲೆ ಕೂರಲೂ ಸಹ ಹಿಂದೆ ಮುಂದೆ ನೋಡುತ್ತಿದ್ದನು. ಚಿನ್ನದ ಚಮಚ ಬಾಯಲ್ಲಿ ಇಟ್ಟು ಹುಟ್ಟಿದವನು ಆ ರೀತಿಯ ಕುರ್ಚಿಗಳನ್ನು ಎಂದಿಗೂ ನೋಡೇ ಇಲ್ಲ. ತಾಯಿ ಕುಳಿತ 2 ನಿಮಿಷವಾದರೂ ತರುವಾಯು ತಾನು ಕೂಡ ಅಸಮಾಧಾನದಲ್ಲಿ ಕುಳಿತನು. ಅದೊಂದು ಪುಟ್ಟ ಹೆಂಚಿನ ಮನೆ. ನೆಲಕ್ಕೆ ಸಿಮೆಂಟ್ ಹಾಕಿಸಿದ್ದಾರೆ. ನಡುಮನೆಗೆ ಒಂದು ಅಡುಗೆ ಮನೆ, ಒಂದು ಹತ್ತಿಕೊಂಡಿರುವಂತೆ 2 ಪುಟ್ಟದಾದ ಕೋಣೆಗಳು ಇದ್ದವು. ಆ ಮನೆಯ ಕೋಣೆಗಳು ತುಂಬ ಚಿಕ್ಕದಾಗಿದ್ದರಿಂದ ನಡುಮನೆಯಲ್ಲಿ ಒಂದು ರ್ಯಾಕಿಗೆ ಪುಸ್ತಕಗಳನ್ನು ಜೋಡಿಸಿದ್ದಳು ಶರದಿ. ಅಲ್ಲಿಯೇ ಒಂದು ಬದಿಗೆ ಗೋಡೆ ಪಕ್ಕ ಇಸ್ತ್ರಿ ಎಲೆಗಳನ್ನು ಜೋಡಿಸಿಟ್ಟಿದ್ದರು. ಕೆಲವು ಎಲೆಗಳನ್ನು ತಯಾರಿಸಿಟ್ಟಿದ್ದರೆ ಇನ್ನು ಕೆಲವು ಬಿಡಿ ಎಲೆಗಳು ಹಾಗೆಯೇ ಇದ್ದವು. ಅದಕ್ಕೆ ಚುಚ್ಚುವ ಕಡ್ಡಿಗಳು ಕೂಡ ಅಲ್ಲಿಯೇ ಇದ್ದವು. ಸ್ಪಂದನ ಅವರು ಕುಳಿತು ಎಲ್ಲವನ್ನು ನೋಡಿದವರಿಗೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಎಂದು ಅರ್ಥವಾಗಿತ್ತು. ಇತ್ತ ಶರದಿಗೆ ನಮ್ಮದು ಚಿಕ್ಕ ಮನೆ, ಇದನ್ನು ನೋಡಿ ಏನು ತಿಳಿಯುತ್ತಾರೋ ಎನ್ನುವ ಮುಜುಗರ ಕಾಡುತ್ತಿತ್ತು. ಮಮ್ಮಿ, ಡಿಸ್ಕಸ್ಟಿಂಗ್, ಈ ಡಸ್ಟ್ ಎಲ್ಲ ಒಳಗೆ ಇಟ್ಟಿದ್ದಾರೆ ಎಂದು ಮುಖ ಕಿವುಚುತ್ತಾ ಹೇಳಿದನು. ಅವನು ನಿಧಾನವಾಗಿ ಹೇಳಿದರೂ ಸಹ ಆ ಮಾತು ಶರದಿಯ ಕಿವಿಗಳಿಗೆ ಬಿದ್ದಿದ್ದವು. ನಿನ್ನಂಥವನಿಗೆ ಅದು ಕಸ ಇರಬಹುದು,
ಆದರೆ ನಮ್ಮಂಥವರಿಗೆ ಅದೇ ಲಕ್ಷ್ಮಿ. ಇದರಿಂದಲೇ ನಾವು ಇಷ್ಟು ವರ್ಷ ಜೀವನ ಮಾಡಿಕೊಂಡು ಬಂದಿರುವುದು ಎಂದು ಹೇಳಬೇಕು ಎಂಬ ಮಾತು ಅವಳ ಗಂಟಲಿನವರೆಗೆ ಬಂದು ಹಾಗೇ ಉಳಿದಿದ್ದವು. ಹಾಗೆಲ್ಲ ಮಾತನಾಡಬಾರದು ಧನು. ಇತ್ತೀಚೆಗೆ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಎಲೆಗಳು ಹೆಚ್ಚಾಗಿವೆ. ಪ್ಲಾಸ್ಟಿಕ್ ಎಲೆಗಳಲ್ಲಿ ಊಟ ಮಾಡುವುದಕ್ಕಿಂತ ಈ ಇಸ್ತ್ರಿ ಎಲೆಯಲ್ಲಿ ಊಟ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಇತ್ತೀಚೆಗೆ ಇದನ್ನು ಚುಚ್ಚುವವರು ಕಡಿಮೆಯಾಗಿ ಈ ಎಲೆಗಳೇ ಸಿಗುತ್ತಿಲ್ಲ, ಅಪರೂಪವಾಗಿದೆ ಎಂದು ಮಗನಿಗೆ ಬೇರೆ ರೀತಿ ಅರ್ಥ ಮಾಡಿಸಲು ನೋಡಿದರು. ಆದರೆ ಧನು ಇದೇ ಮೊದಲು ಆ ಎಲೆಗಳನ್ನು ನೋಡುತ್ತಿರುವುದು. ಅಷ್ಟರಲ್ಲಿ ಶರದಿ ಕಾಫಿ ಮಾಡಿ ತಂದಿದ್ದಳು. ಸ್ಪಂದನ ಅವರು ಮೊದಲು ಒಂದು ಲೋಟ ಕಾಫಿ ತೆಗೆದುಕೊಂಡರೆ ಧನು ಕಾಫಿ ತೆಗೆದುಕೊಳ್ಳಲು ಸಹ ಹಿಂದೆ ಮುಂದೆ ನೋಡಿದನು. ಅವನು ಕಾಫಿ ತೆಗೆದುಕೊಳ್ಳದಿರುವುದನ್ನು ನೋಡಿ ಶರದಿಗೆ ಕೋಪ ಬಂದಿತ್ತು. ಆದರೂ ಕೋಪವನ್ನು ನಿಗ್ರಹಿಸಿ ಏನೂ ಮಾತನಾಡದೆ ಅವನ ಮುಂದೆ ಸುಮ್ಮನೆ ಕಾಫಿ ಹಿಡಿದಿದ್ದಳು. ಮಗ ಕಾಫಿ ತೆಗೆದುಕೊಳ್ಳದಿರುವುದನ್ನು ನೋಡಿದವರು ಧನು ಎಂದು ಅವನ ಭುಜಿ ಅಲ್ಲಾಡಿಸಿದರು. ತಾಯಿಯ ಮುಖವನ್ನು ನೋಡಿ ಕಾಫಿ ತೆಗೆದುಕೊಂಡವನು, ನಾನು ಇಲ್ಲಿಗೆ ಬರಲೇಬಾರದಿತ್ತು. ಈ ಗ್ಲಾಸ್ ನೋಡಿದರೆ ಕಾಫಿ ಕುಡಿಯಲು ಕೂಡ ಮನಸ್ಸು ಬರುತ್ತಿಲ್ಲ ಎಂದು ಹಾಗೆ ಹಿಡಿದು ಕುಳಿತನು. ವಾವ್ ಶರದಿ, ಕಾಫಿ ತುಂಬ ಚೆನ್ನಾಗಿದೆ ಎಂದು ಅದರ ಸ್ವಾದವನ್ನು ಆಸ್ವಾದಿಸುತ್ತಾ ಕುಡಿಯುತ್ತಿದ್ದವರು ಮಾತ್ರ ಸ್ಪಂದನ ಅವರು. ನಿಜವಾಗಿಯೂ ಕಾಫಿ ರುಚಿಯಾಗಿ ಅವರಿಗೆ ಬಹಳವೇ ಹಿಡಿಸಿತು. ಕಾಫಿ ಬೀಜ ತಂದು ನಾವೇ ಪುಡಿ ಮಾಡಿಸುವುದು ಮೇಡಮ್ ಎಂದರು ವಸುಂಧರ ಅವರು. ಹೌದಾ, ಅದಕ್ಕೆ ಕಾಫಿ ತುಂಬ ಚೆನ್ನಾಗಿದೆ ಎಂದು ಮನಸ್ಫೂರ್ತಿಯಾಗಿ ಹೊಗಳಿದರು. ತಾಯಿಯ ಮಾತು ಕೇಳಿದವನು ಕುಡಿಯಲೋ ಬೇಡವೋ ಎಂದು ಒಂದು ಗುಟುಕು ಕುಡಿಯುತ್ತಿದ್ದ ಹಾಗೆ ಆ ರುಚಿ ಅವನಿಗೂ ಬಹಳವೇ ಹಿಡಿಸಿತು. ಅಷ್ಟರಲ್ಲಿ ಮಳೆಯಲ್ಲಿ ನೆನೆದು ಮನೆಯ ಮುಂದೆ ಬಂದ ರಿಷಿಗೆ ಅಲ್ಲಿ ಧನುಷ್ ಕಾರು ನಿಂತಿರುವುದು ನೋಡಿ, ಇದು ಧನುಷ್ ಸರ್ ಕಾರು ಅಲ್ವಾ, ನಮ್ಮ ಮನೆಯ ಮುಂದೆ ಏಕೆ ಇದೆ ಎಂದು ಅನುಮಾನದಲ್ಲಿ ಒಳಗೆ ಬಂದಿದ್ದನು. ಒಳಗೆ ಬಂದು ನೋಡಿದರೆ ಅಲ್ಲಿ ನಿಜವಾಗಿಯೂ ಧನುಷ್ ಕುಳಿತಿರುವುದನ್ನು ನೋಡಿ ಖುಷಿಯ ಜೊತೆಗೆ ಆಶ್ಚರ್ಯವಾಗಿತ್ತು ಅವನಿಗೆ. ಧನುಷ್ ಸರ್, ನೀವು ಇಲ್ಲಿ ಎಂದನು ಅದೇ ಆಶ್ಚರ್ಯದಲ್ಲಿ. ರಿಷಿ, ನೀವು ಇಲ್ಲಿ ಎಂದು ಹೇಳುತ್ತಾ ಎದ್ದು ನಿಂತನು ಧನು. ಶರದಿ, ಇವನು ನನ್ನ ಅಣ್ಣ ಎಂದರೆ ಶರದಿ ನಾನು ಇವರ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿರುವುದು ಎಂದನು ರಿಷಿ. ರಿಷಿ ಶರದಿಯ ಅಣ್ಣ ಎಂಬುದನ್ನು ಕೇಳಿ ಧನುಗೆ ಆಶ್ಚರ್ಯವಾಗಿತ್ತು. ಮುಂದುವರಿಯುವುದು. ಧನ್ಯವಾದಗಳು.